ವೀಕ್ಷಕರೇ ನಮಸ್ಕಾರ. ನೀವಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ಟಾಕ್ಸಿಕ್ ಸಿನಿಮಾಗೆ ಯಶ್ ತೆಗೆದುಕೊಂಡಂಥ ಸಂಭಾವನೆ ಬಗ್ಗೆ ನಾನಿವಾಗ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ವೀಕ್ಷಕರೇ. ಹಾಗಾದರೆ ಯಶ್ ಈಗಾಗಲೇ ಇಡೀ ಇಂಟರ್ನ್ಯಾಷನಲ್ನಲ್ಲಿ ಸದ್ದು ಮಾಡುತ್ತಿರುವ ಏಕೈಕ ನಟ, ಕನ್ನಡದ ನಟ, ಕನ್ನಡದ ಕಟ್ಟಾಳು ಒಬ್ಬ ಕನ್ನಡತನವನ್ನು ಎಲ್ಲೆಡೆ ಪಸರಿಸ್ತಿರುವುದು ಕೇಳಿದ್ರೆ ಅಥವಾ ಅದನ್ನು ನೋಡ್ತಾ ಇದ್ದರೆ ಈ ಒಂದು ಜನ್ಮದಲ್ಲಿ ಅಥವಾ ಈ ಪೀಳಿಗೆಯಲ್ಲಿ ಹುಟ್ಟಿದ ನಾವು ಧನ್ಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ರಾಕಿಂಗ್ ಸ್ಟಾರ್ ಯಶ್ KGF ಯಶಸ್ ಇದೆಯಲ್ಲ, ಆ ಯಶಸ್ಸಿನ ನಂತರ ಬರ್ತಾ ಇರೋ ಮೊದಲ ಚಿತ್ರ ಯಾವುದಪ್ಪ ಅಂದರೆ ಟಾಕ್ಸಿಕ್ನಲ್ಲಿ ಆ ಟೀಸರ್ ಅಥವಾ ಟ್ರೇಲರ್ಗಳನ್ನ ನೀವು ನೋಡ್ತಾ ಇದ್ದರೆ ಮೈ ಜುಮ್ಮೆನಿಸುವ ದೃಶ್ಯಗಳು ಮತ್ತು ಒಂದಷ್ಟು ಚರ್ಚಾತ್ಮಕ ವಿಷಯಗಳು ಕೂಡ ಇವೆ. ಈ ಚಿತ್ರಕ್ಕಾಗಿ ಒಟ್ಟು ಎಷ್ಟು ಸಂಭಾವನೆ ಪಡೆದಿದ್ದಾರೆ ಎನ್ನುವುದೇ ಕುತೂಹಲ. ಅದೆಲ್ಲದರ ಕಂಪ್ಲೀಟ್ ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಇವಾಗ ನೀವಿನ್ನು ಕೂಡ ಈ ಕಾರಣಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ವಿ. ಇನ್ನು ಮಾಡಿಲ್ಲ ಅಂತಂದರೆ ಈ ಕೂಡಲೇ ಮಾಡಿ ವೀಕ್ಷಕರೇ. ಭಾರಿ ಸದ್ದು ಮಾಡ್ತಾ ಇದೆ ಟೀಸರು, ಜೊತೆಗೆ ಆ ರಾಯನ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಕೂಡ ಒಳ್ಳೆ ಸದ್ದು ಮಾಡ್ತಾ ಇದೆ, ಜೊತೆಗೆ ಟೀಸರ್ ಕೂಡ ಸದ್ದು ಮಾಡ್ತಾ ಇದೆ. ಸಾಮಾನ್ಯ ಕುಟುಂಬದಿಂದ ಬಂದಂಥ ಯಶ್ ಟಾಕ್ಸಿಕ್ ಮೂಲಕ ಮತ್ತೊಂದು ಬ್ಲಾಕ್ ಬಸ್ಟರನ್ನು ನೀಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂತಂದರೆ ಒಂದು ಫೇರಿ ಟೇಲ್, ಅದು ದೊಡ್ಡವರಿಗೆ ಮಾತ್ರ ಅಂತ ಈ ಸಿನಿಮಾ ಮುಂಚೆನೇ ಜನರ ಮೈಂಡ್ಸೆಟ್ಟನ್ನು ರೆಡಿ ಮಾಡ್ತಾ ಇದೆ. ಈ ಚಿತ್ರದಲ್ಲಿ ಈ ರೀತಿ ಗ್ಲಿಂಪ್ಸ್ಗಳನ್ನು ಬಿಟ್ಟು ಈ ರೀತಿ ಇರುತ್ತೆ ಅಂಥೇಳಿ ಆಲ್ರೆಡಿ ಜನರ ಮೈಂಡ್ಸೆಟ್ಟನ್ನು ರೆಡಿ ಮಾಡ್ತಾ ಇದ್ದಾರೆ. ಸಡನ್ನಾಗಿ ಥಿಯೇಟ್ರ್ ಒಳಗಡೆ ಬಂದು ನೀವು ಕನ್ಫ್ಯೂಸ್ ಆಗೋದು ಬೇಡ ಅಂಥೇಳಿ, ಅಥವಾ ಸರ್ಪ್ರೈಸ್ ಆಗೋದು ಬೇಡ ಅಂಥೇಳಿ, ಅಥವಾ ಬೇರೆ ಬೇರೆ ಭಾವನೆಗಳನ್ನು ವ್ಯಕ್ತಪಡಿಸೋದು ಬೇಡ ಅಂತ ಟಾಕ್ಸಿಕ್ ಸಿನಿಮಾ ಹಿಂಗಿರುತ್ತೆ ಅಂಥೇಳಿ ಪಕ್ಕಾ ಪ್ಲಾನ್ ಮಾಡಿಕೊಂಡು ಡೇ ಬೈ ಡೇ ನಿಮಗೆ ಅಪ್ಡೇಟ್ಗಳನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ಸೊ ಇಡೀ ಗ್ಲಿಂಪ್ಸ್ ಸಾಮಾಜಿಕ ಮಾಧ್ಯಮದಲ್ಲಿ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇತ್ತು. ಸೊ ಅದೇ ರೀತಿಯಾಗಿ ಹಾಗಾದರೆ ಇಷ್ಟೆಲ್ಲ ಮಾಡಿರುವಂಥ ಯಶ್ ಈ ಚಿತ್ರಕ್ಕಾಗಿ ತೆಗೆದುಕೊಂಡಿರುವ ಸಂಭಾವನೆ ಎಷ್ಟಿರ್ಬೋದು ಅಂತ ಎಲ್ಲರ ಯೋಚನೆ ಅದೇ ಆಗಿದೆ. ರಾಕಿಂಗ್ ಸ್ಟಾರ್ ಯಶ್ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಅಪಾರ ಕ್ರೇಜ್ ಹೊಂದಿರುವ ನಾಯಕ. ಸಾಮಾನ್ಯ ಕುಟುಂಬದಿಂದ ಬಂದು ಆ್ಯಂಕರಿಂಗ್ ಮಾಡಿ ಧಾರಾವಾಹಿಗಳಲ್ಲಿ ನಟಿಸಿ ಈಗ ಹೀರೋ ಆಗಿದ್ದಾರೆ. ಅದಾದ ನಂತರ ಅವರು ನಾಯಕನಾಗಿ ಮಿಂಚಿದ್ರು. ನಿರ್ದೇಶಕ ಪ್ರಶಾಂತ್ ನೀಲ್ ನಿರ್ದೇಶನದ KGF ಚಿತ್ರ ಅವರ ವೃತ್ತಿ ಜೀವನಕ್ಕೆ ಒಂದು ತಿರುವು ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತು. ಆ ಸಮಯದಲ್ಲಿ ಈ ಚಿತ್ರವು ಭಾರಿ ಯಶಸ್ಸು ಕಂಡಿತು. ಒಂದು ಚಿತ್ರದಿಂದ ಅವರು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಅಪಾರ ಕ್ರೇಜ್ ಗಳಿಸಿದ್ರು. KGF ಮತ್ತು KGF 2 ಚಿತ್ರಗಳ ಮೂಲಕ ಅಭೂತಪೂರ್ವ ಯಶಸ್ಸನ್ನು ಅವರು ಕಂಡುಕೊಂಡರು. ಈಗ ಟಾಕ್ಸಿಕ್ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ. ವರದಿಗಳ ಪ್ರಕಾರ ಯಶ್ ಈ ಚಿತ್ರಕ್ಕಾಗಿ ಒಟ್ಟು ಎಷ್ಟು ಸಂಭಾವನೆಯನ್ನು ಪಡೆದಿರಬಹುದು ಅಂತ ನೀವೇನಾದರೂ ಯೋಚಿಸ್ತಾ ಇದ್ದೀರಾ? ಅಥವಾ ಅವರ ಒಟ್ಟು ಗಳಿಕೆ ಎಷ್ಟು ಅಂತ ನೀವು ಅಂದ್ಕೊಂಡಿದ್ದೀರಾ? ನಿಜವಾಗ್ಲೂ ನೀವು ಈಗ ಶಾಕ್ ಆಗೋಗ್ತೀರಾ ಅದನ್ನು ಕೇಳಿದ್ರೆ. ಸುಮಾರು 150 ಕೋಟಿಗೂ ಅಧಿಕ ಸಂಭಾವನೆ, ಸುಮಾರು 150 ಕೋಟಿ. ಈ ಚಿತ್ರಕ್ಕಾಗಿ ಅವರು 150 ಕೋಟಿ ರೂಪಾಯಿ ನಿಗದಿ ಮಾಡಿದ್ದು, ಆ ಸಂಭಾವನೆ ತೆಗೆದುಕೊಳ್ಳದೆ ಅದನ್ನು ಸಿನಿಮಾ ಮೇಲೆ ಹೂಡಿರಬಹುದು ಎಂದು ಹೇಳಲಾಗ್ತಾ ಇದೆ. ಟಾಕ್ಸಿಕ್ ಚಿತ್ರವನ್ನು ಯಶ್ ಮತ್ತು ವೆಂಕಟ್ ಕೆ ನಾರಾಯಣ್ ನಿರ್ಮಿಸುತ್ತಿದ್ದಾರೆ. ಇದು ಮಾರ್ಚ್ 19ರಂದು ಈದ್ ಯುಗಾದಿ ಹಬ್ಬಗಳ ಸಂದರ್ಭದಲ್ಲಿ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಲಿದೆ ಅಂತ ಹೇಳ್ತಿದ್ದಾರೆ. ಇತ್ತೀಚೆಗೆ ಬಿಡುಗಡೆಯಾದ ಟೀಸರ್ ಯೂಟ್ಯೂಬ್ನಲ್ಲಿ ಸಂಚಲನ ಮೂಡಿಸಿದ್ರು. ಈ ಚಿತ್ರವು ತನ್ನ ಮಾಸ್ ಆ್ಯಕ್ಷನ್ ಕಾರಣದಿಂದ ಚಿತ್ರಮಂದಿರಗಳಲ್ಲಿ ಸಂಚಲನ ಸೃಷ್ಟಿಸಲಿದೆ ಅಂತ ಹೇಳಲಾಗ್ತಾ ಇದೆ. ಈ ಚಿತ್ರದಲ್ಲಿ ಕಿಯಾರಾ ಅಡ್ವಾಣಿ, ನಯನತಾರಾ ಮತ್ತು ರುಕ್ಮಿಣಿ ವಸಂತ್ ನಾಯಕಿಯಾಗಿ ನಟಿಸುತ್ತಿದ್ದಾರೆ. ವೀಕ್ಷಕರೇ, ಇಲ್ಲಿ ನೋಡಿ ಯಶ್ನ ಒಂದು ಬುದ್ಧಿವಂತಿಕೆ ಹೇಗಿದೆ, ಹಣವನ್ನು ಮಾಡುವಂಥ ಬುದ್ಧಿವಂತಿಕೆ. ಬೇರೆಯವರ ರೀತಿ ಕೊಳ್ಳೆ ಹೊಡೆದು ಅಥವಾ ಮತ್ತೊಂದು ಮಗದೊಂದು ಅಲ್ಲ. ಆತ 150 ಕೋಟಿ ಹಣವನ್ನು ನಿಗದಿ ಮಾಡಿಕೊಂಡಿದ್ದಾರೆ ತನಗೆ ಒಂದು ಸಂಭಾವನೆಯಾಗಿ. ಆ ಹಣವನ್ನು ಆತ ಇಸ್ಕೊಂಡಿಲ್ಲ, ಆ ಹಣವನ್ನು ಚಿತ್ರದ ಮೇಲೆ ಹಾಕಿದ್ದಾರೆ. ಅಂದರೆ ಚಿತ್ರದ ಮೇಲೆ ಅದನ್ನು ಅವರು ಬಿಸ್ನೆಸ್ಗೆ ಹಾಕಿದ್ದಾರೆ. ಆಗ ಏನಾಗುತ್ತೆ ನಿಮಗೆ, ಚಿತ್ರದ ಮೇಲೆ ಹಾಕಿದಾಗ ಆ 150 ಕೋಟಿ ಹಣ ಇದೆಯಲ್ಲ, ಆ 150 ಕೋಟಿ ಹಣ ದುಪ್ಪಟ್ಟಾಗಿ ಆತನಿಗೆ ಸಿಗುತ್ತೆ. ಅಷ್ಟರ ಮಟ್ಟಿಗೆ ಒಳ್ಳೆ ನಿಮಗೆ ಸಕ್ಸಸ್ ಆಯಿತು ಅಂದರೆ ಅದರಲ್ಲಿ 150 ಕೋಟಿ ಅಂತಂದರೆ ಆತ ಖರ್ಚು ಮಾಡಿರುವಂತಹ, ಅಂದರೆ ವೆಂಕಟೇಶ್ ಇದ್ದಾರಲ್ಲ, KVN ಪ್ರೊಡಕ್ಷನ್ ಅವರು ಖರ್ಚು ಮಾಡಿರುವಂತಹ ಹಣದಲ್ಲಿ ಅವರು 30% ಎಷ್ಟಿದೆ ಅಂತಂದಾಗ ನಿಮಗೆ 1000 ಕೋಟಿ ಏನಾದರೂ ಇಲ್ಲಿ ಒಂದು ಕಲೆಕ್ಷನ್ ಆಯಿತು ಅಂತಂದರೆ 700 ಕೋಟಿ KVNಗೆ, ಇನ್ನು 300 ಕೋಟಿ ಯಶ್ಗೆ. ಅಂದರೆ 150 ಕೋಟಿ ರೂಪಾಯಿ ಹಾಕಿದಂತಹ ಯಶ್ ಸುಮಾರು 300 ಕೋಟಿಯನ್ನು ಬಾಚಿಕೊಳ್ತಾರೆ. ಇದು ಯಶ್ನ ಬುದ್ಧಿವಂತಿಕೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಇಲ್ಲಿ ಸಂಭಾವನೆ ಅನ್ನೋದಕ್ಕಿಂತನೂ ಯಶ್ನ ಬಿಸ್ನೆಸ್ ಅಂತ ಹೇಳಿದ್ರೆ ಇದು ತಪ್ಪಾಗಲಿಕ್ಕಿಲ್ಲ. KGF ಅಲ್ಲಿ ಒಂದು ಡೈಲಾಗ್ ಹೊಡಿತಾರಲ್ಲ, ಬಿಸ್ನೆಸ್ ಮಾಡೋಣ ಕಮಿಂಗ್ ಸೂನ್ ಅಂತ ಹೇಳ್ತಾರಲ್ಲ ಡೈಲಾಗು, ಆಫರ್ ಕ್ಲೋಸಸ್ ಸೂನು, ಕಮಿಂಗ್ ಸೂನು, ಏನೇನೋ ಹೇಳ್ತಾರಲ್ಲ ಅವ್ರ ಡೈಲಾಗ್ಗಳು, ಅದೆಲ್ಲ ಅವರ ನಿಜ ಜೀವನಕ್ಕೆ ಅಲ್ಲಿ ಕ್ಯಾಚ್ ಆಗಿ ಮ್ಯಾಚ್ ಆಗ್ತಾ ಇದೆ. ಸೊ ಹಾಗಾಗಿ ಇದು 150 ಕೋಟಿ ಸಂಭಾವನೆ ಅಂತ ಹೇಳ್ಬೋದು ನಾವು. ಅದ್ರ ಮೇಲೆ ಚಿತ್ರ ಏನು ಯಶಸ್ಸನ್ನು ಸಾಧಿಸುತ್ತೆ, ಇಷ್ಟು ಪರ್ಸೆಂಟೇಜ್, ಆ ಪರ್ಸೆಂಟೇಜ್ ಮೇಲೆ ಇವರಿಗೆ ಎಷ್ಟಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಎಲ್ಲದರ ಅಪ್ಡೇಟ್ಸನ್ನು ಕೊಡ್ತೀವಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಈಗಿಂದೀಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.